ಹಲೋ ಎವ್ರಿವನ್, ಎಕ್ಸಸೈಸ್ ನಂಬರ್ 11.1 ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿರಿ. ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೊಟ್ಟಿದ್ದಾರೆ. 2 to the power of 6 ಅಂತ ಕೊಟ್ಟಿದ್ದಾರೆ ಫಸ್ಟ್ ಒನ್. ಓಕೆ, ನಾವು ಓದಿದ್ದೀವಲ್ವ ಇಂಟ್ರಡಕ್ಷನ್ನಲ್ಲಿ ಯಾವ ರೀತಿ ಬರಿಬೇಕು ಅಂತ. ಈಗ ಬೇಸ್ 2 ಇದೆ, ಎಕ್ಸ್ಪೋನೆಂಟ್ 6 ಇದೆ. ಸೊ ಏನಂತ ಬರಿಬೋದು ನಾವು ಇದನ್ನು? 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 6 ಟೈಮ್ಸ್ 2 ಬರಿಬೇಕು, ಯಾಕಂದರೆ ಎಕ್ಸ್ಪೋನೆಂಟ್ ಇಲ್ಲಿ 6 ಇದೆ. ಸೊ ನಾವು ಎಷ್ಟು ಬರಬೇಕು ನೋಡಿ, 6 ಟೈಮ್ಸ್ ಬರೆದಿದ್ವಿ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡೋಣ. ಯಾವ ರೀತಿ ಮಲ್ಟಿಪ್ಲೈ ಮಾಡಬೇಕು? ಎರಡೆರಡನ್ನೇ ಮಾಡೋಣ. ಓಕೆ, ನೋಡಿ ಈ ರೀತಿ 2 2s are 4, 2 2s are 4, 2 2s are 4. ಓಕೆ, ಈಗ ಮತ್ತೆ ಇವೆರಡನ್ನು ಸೇರಿ 4 4s are 16, 16 ಇಂಟು 4 ಎಷ್ಟು ಬರುತ್ತೆ? 16 ಇಂಟು 4, 4 6s are 24, 4 1s are 4 plus 2 64. So 64 is the answer. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ಇದೇ ರೀತಿ ಮಾಡ್ಕೊತ ಹೋಗ್ಬೇಕು. ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? 9 ಕ್ಯೂಬ್ ಅಂತ ಕೊಟ್ಟಿದ್ದಾರೆ. 9 ಕ್ಯೂಬ್ ಅಂದರೆ ಏನು? 3 ಟೈಮ್ಸ್ ಇದೆ ಅಲ್ವಾ, 3 ಎಕ್ಸ್ಪೋನೆಂಟ್ 3 ಇದೆ. ಸೊ 9 ಇಂಟು 9 ಇಂಟು 9. ಈಗ ಇದನ್ನು ವ್ಯಾಲ್ಯೂ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ವ್ಯಾಲ್ಯೂ ಫೈಂಡ್ ಔಟ್ ಮಲ್ಟಿಪ್ಲೈ ಮಾಡಬೇಕು. 9 9s are 81 ಇಂಟು 9, 89 ಇಂಟು 9 ಏನು ಬರುತ್ತೆ ನೋಡೋಣ. 9 1s are 9, 8 9s are 72. ಓಕೆ, ನೋಡಿ 729 ಈಸ್ ದ ಆನ್ಸರ್. ಓಕೆ, ಈಗ ಥರ್ಡ್ ಒನ್ ನೋಡೋಣ. 11 ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. 11 ಸ್ಕ್ವೇರ್ ಅಂದರೆ ಏನು? 11 ಇಂಟು 11, 2 ಟೈಮ್ಸ್ 2 ಕೊಟ್ಟಿದ್ದಾರಲ್ಲ ಎಕ್ಸ್ಪೋನೆಂಟ್. ಸೊ 11 ಇಂಟು 11, 11 ಇಂಟು 11 ಅಂದರೆ 121 ಬರುತ್ತೆ. ನೀವು ಮಾಡಿ ನೋಡೋದಿದ್ರೆ ಮಾಡಿ ನೋಡಿ. 11 1s are 11, 11 1s are 11 ಪ್ಲಸ್ 1 1. ಓಕೆ, ಎಷ್ಟು ಈಸಿ ಇದೆ ನೋಡಿ. ಈಗ ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ? 5 to the power of 4 ಅಂತ ಕೊಟ್ಟಿದ್ದಾರೆ. ಅಂದರೆ ನಾವೇನು ಮಾಡಬೇಕು? 4 ಟೈಮ್ಸ್ನ ಬರಿಬೇಕು. 5 ಇಂಟು 5 ಇಂಟು 5 ಇಂಟು 5. ಓಕೆ, ಈಗ ಮಲ್ಟಿಪ್ಲೈ ಮಾಡೋದು ಹೆಂಗೆ? ಈ ಥರ ಎರಡು ಮಾಡಿರಿ. 5 5s are 25, ಇದನ್ನು 5 5s are 25 ಇಂಟು ಮಾಡೋಣ. 25 ಇಂಟು 25 ಮಾಡೋಣ. ನೋಡಿ 5 5s are 25, 2 ಕ್ಯಾರಿ 5 here. ಅಗೇನ್ 5 2s are 10 plus 2 12, 2 5s are 10, 1 ಕ್ಯಾರಿ, 2 2s are 4 plus 1 5, 6. ನೋಡಿ 625 ಬಂತು. ಓಕೆ, ಇದಿಗೆ ಇದು ಫಸ್ಟ್ ಒನ್ ಮುಗೀತು. ಈಗ ನೆಕ್ಸ್ಟ್ ಪಾರ್ಟ್ ನೋಡೋಣ.